ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಬಾಣಂತಿಯರಿಗೆ ಇನ್ನೂ ಯಾವ ತರಕಾರಿ ಕೊಡ್ಬೋದು ಅಂತ ನೀವು ಯೋಚನೆ ಮಾಡ್ತಿರ್ತೀರಾ ಅಲ್ವಾ? ಪಡವಲಕಾಯಿ ಕೊಡ್ಬೋದು, ನುಗ್ಗೆಕಾಯಿ ಕೊಡ್ಬೋದು, ನುಗ್ಗೆಕಾಯಿ ಸೊಪ್ಪು ಕೊಡ್ಬೋದು. ಈ ಥರ ಇನ್ನೂ ಎಷ್ಟೊಂದು ವೆರೈಟಿ ತರಕಾರಿಗಳನ್ನೆಲ್ಲ ಕೊಡ್ಬೋದು. ಅದರಲ್ಲಿ ಪಡವಲಕಾಯಿದು ಸಾಗು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಪಲ್ಯ ಕೂಡ ಮಾಡಿ ನೀವು ಕೊಡ್ಬೋದು ಅವ್ರಿಗೆ. ಇದು ಬರೀ ಬಾಣಂತಿಯರಿಗೆ ಅಂತ ಅನ್ಕೋಬೇಡಿ, ನಾವುಗಳು ಎಲ್ಲ ಅಂದರೆ ರೆಗ್ಯುಲರ್ ಆಗಿ ಎಲ್ಲರೂ ಮಾಡ್ಕೊಂಡು ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ ಈ ಒಂದು ಸಾಗು. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಪಡವಲಕಾಯಿ ಸಾಗುಗೆ ಮೊದಲು ರುಬ್ಬಿಟ್ಕೊಂಡ್ಬಿಡೋಣ. 1 ಟೀ ಸ್ಪೂನ್ ಅಕ್ಕಿ, ಅರ್ಧ ಟೀ ಸ್ಪೂನ್ ಜೀರಿಗೆ, ಗಸಗಸೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ, ಕೊಬ್ಬರಿ 1/4 ಕಪ್ಪು. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ. ಮೊದಲು ಹಾಗೆ ರುಬ್ಬಿ ನಂತರ ನೀರು ಹಾಕೊಂಡು ರುಬ್ಬಿದ್ರೆ ನೈಸಾಗಿ ರುಬ್ಕೋಬೋದು. ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಒಳಗಡೆ 1 ಟೀ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ಇವೆರಡು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಸಾಸಿವೆ ಹಾಕೊಳ್ತೀನಿ. ಸಾಸಿವೆ 1/4 ಟೀ ಸ್ಪೂನ್. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಸಿಡಿಯೋದಕ್ಕೆ ಶುರು ಆಗ್ತಿದೆ ಹಾಗೆ 4 ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕೊಂಡಿರೋವಂಥದ್ದು, ಜೊತೆಯಲ್ಲೇ 1 ಗರಿ ಕರಿಬೇವಿನ ಸೊಪ್ಪು ಕಟ್ ಮಾಡಿಬಿಟ್ಟು ಹಾಕೊಳ್ತೀನಿ. ಅವಾಗ ಅದರದ್ದು ಒಂದು ಒಳ್ಳೆ ಫ್ಲೇವರ್ ಬಿಡುತ್ತೆ. ಈ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿದು ಒಳ್ಳೆ ಘಮ ಬರ್ತಾ ಇದೆ. ಇವಾಗ ಮೇನ್ ಐಟಮ್ಮು ಪಡವಲಕಾಯಿ. 1 ಪಡವಲಕಾಯಿ ಅಂದರೆ 1/4 kg ಬಂದಿದೆ 1 ಪಡವಲಕಾಯಿ. ಅದನ್ನು ಉಪಯೋಗಿಸ್ಕೊಂಡು ಪಲ್ಯ ಮಾಡ್ತಾ ಇದ್ದೀನಿ. ಆ ಪಡವಲಕಾಯಿದು ಒಳಗಡೆ ಬೀಜ ಎಲ್ಲ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು. ಈ ಪಡವಲಕಾಯಲ್ಲಿ ಪ್ಲೇನ್ ಪಲ್ಯ ಕೂಡ ಮಾಡ್ಕೊಡ್ಬೋದು. ಈ ಪಡವಲಕಾಯಿನ ಒಂದು 5 ದಿನ, ಬಾಣಂತಿಯರಿಗೆ 5 ದಿನ ಆಗುತ್ತಲ್ಲ, ಯಾವಾಗ ನಿಮಗೆ ಕ್ಯಾರೆಟ್ ಪಲ್ಯ ಎಲ್ಲ ಕೊಡಿ ಅಂತ ಅನ್ನಲ್ಲ, ಆ ಟೈಮಲ್ಲೇ ಈ ಪಡವಲಕಾಯಿನೂ ಉಪಯೋಗಿಸ್ಕೋಬೋದು, ಸಾರಿಗೂ ಉಪಯೋಗಿಸ್ಕೋಬೋದು, ಪಲ್ಯ ಕೂಡ ಮಾಡಿಕೊಡ್ಬೋದು. ಆದರೆ ಇವತ್ತು ಮಾಡ್ತಾ ಇರೋವಂಥ ಸಾಗು ಮಾತ್ರ 1 ತಿಂಗಳ ನಂತರ, ಯಾವಾಗ ನೀವು ಸಾರಿಗೆ ಸಾಂಬಾರು ಪೌಡರ್ ಎಲ್ಲ ಹಾಕಿ ಉಪಯೋಗಿಸ್ತಿರಲ್ಲ, ಬಾಣಂತಿಯರಿಗೆ ಕೊಡ್ತಿರಲ್ಲ, ಆವಾಗ ಈ ಸಾಗುನ ಬಾಣಂತಿಯರಿಗೆ ಕೊಡಬೇಕಾಗುತ್ತೆ. ಇವಾಗ ಇದನ್ನು ಹೀಗೆ 1 ನಿಮಿಷ ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತೀನಿ. ನಂತರ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಪಡವಲಕಾಯ್ದು ಹಸಿಗಮ ಎಲ್ಲ ಹೋಗಿದೆ. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 3 ನಿಮಿಷ ಹೀಗೆ ಬೇಯಿಸ್ಕೊಳ್ತೀನಿ. ಮಧ್ಯ ಲಿಡ್ ಓಪನ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು. ಪಡವಲಕಾಯಿ ಪ್ರೆಸ್ ಮಾಡಿದ್ರೆ ಗೊತ್ತಾಗ್ತಾ ಇದೆ ಒಂದು ಅರ್ಧ ಭಾಗದಷ್ಟು ಬೆಂದಿದೆ. ಈ ಟೈಮಲ್ಲಿ ಸಾಂಬಾರು ಪೌಡರ್ ಹಾಕೊಳ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಅಥವಾ 3/4 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪೌಡರ್ ಹಾಕೊಡಿ. ತುಂಬ ಖಾರ ಬೇಡ, ಮೈಲ್ಡ್ ಆಗಿರಲಿ ಈ ಒಂದು ಪಡವಲಕಾಯಿ ಸಾಗುಗೆ ಖಾರ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ತೀನಿ. ಅರ್ಧ ಕಪ್ಪಷ್ಟು ನೀರು ಹಾಕೊಂಡಿದ್ದೀನಿ. ಇವಾಗ ಇದನ್ನು ಕುದಿಯೋದಕ್ಕೆ ಬಿಟ್ಟು ಪೂರ್ತಿ ಪಡವಲಕಾಯಿ ಸಾಫ್ಟಾಗಿ ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಕುದಿ ಬರೋಕ್ಕೆ ಶುರು ಆಗಿದೆ. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ತೀನಿ ಪಡವಲಕಾಯಿನ. ಮೀಡಿಯಂ ಟು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಪ್ರೆಸ್ ಮಾಡೋದ್ರೇ ಗೊತ್ತಾಗ್ತಾ ಇದೆ ಪಡವಲಕಾಯಿ ಸಾಫ್ಟಾಗಿ ಆಗಿದೆ, ಬೆಂದಿದೆ. ಇವಾಗ ರುಬ್ಬಿರೋಂಥ ಮಿಶ್ರಣ ಹಾಕೊಳ್ತೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ತೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉಪ್ಪು ಒಂದು ಇವಾಗ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಬಿಟ್ಟು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಸಾಗು ಕನ್ಸಿಸ್ಟೆನ್ಸಿಗೆ ಆಗಬೇಕು. 3 ರಿಂದ 4 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಸಾಗು ಕನ್ಸಿಸ್ಟೆನ್ಸಿಗೆ ಬರಬೇಕು. ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು. ಇದನ್ನು ನೀವು ಅನ್ನದ ಜೊತೆನಾದರೂ ಸರ್ವ್ ಮಾಡ್ಬೋದು, ಇಲ್ಲಾಂದರೆ ಚಪಾತಿ, ದೋಸೆ, ರೊಟ್ಟಿಗಳಂತೂ ಎಷ್ಟೊಂದು ವೆರೈಟಿ ನಾನು ನಿಮಗೆ ತೋರಿಸಿದ್ದೀನಿ. ಅದೆಲ್ಲದ್ರ ಜೊತೆನೂ ಸರ್ವ್ ಮಾಡ್ಬೋದು. ಬರೀ ಬಾಣಂತಿಯರಿಗೆ ಅಂತ ಅನ್ಕೋಬೇಡಿ, ಎಲ್ಲರೂ ತಿನ್ಬೋದು, ಅಷ್ಟು ರುಚಿಯಾಗಿದೆ ಈ ಪಡವಲಕಾಯಿದು ಸಾಗು ಅಂತೂ. ನಮ್ಮ ಮನೇಲಿ ಇದನ್ನು ಪಡವಲಕಾಯಿ ಒರಕ್ಲು ಅಂತ ಹೇಳ್ತೀವಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.